ಹೋದ ವರ್ಷಕ್ಕಿನ್ನ ಈ ವರ್ಷನೇ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್. ಅಲ್ಲಿ ಆ ಕೌನ್ಸಿಲರ್ ಇರ್ತಾನೆ, ಅವನು ತಲೆ ಹಿಡ್ತಾ ಅವನು ಎಲ್ಲ ತಿಂತಾ ಇರ್ತಾನೆ. ನೀರು ಬಿಡೋದೇ ಕಮ್ಮಿ, ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ, ಹಂಗೆ ಆಫ್ ಮಾಡ್ಬಿಡ್ತಾರೆ. ಈಗ ನೀರಿನ ಸಮಸ್ಯೆ ಕಮ್ಮಿ ಆಗೋಗ್ಬಿಟ್ಟಿದೆ. ಬೋರ್ವೆಲ್ ನೀರು ಬಿಡ್ತಾಯಿದ್ರು, ಇವಾಗ ಅದೂ ಕಮ್ಮಿ ಆಗೋಗ್ಬಿಟ್ಟಿದೆ. ಒಂದು ದಿವಸಕ್ಕೆ ಬಿಟ್ಟು ಒಂದು ದಿವಸ ಬಿಡ್ತಾಯಿದ್ರು, ಇವಾಗ ಆವಾಗ ಬಿಡ್ತಾರೋ ಯಾವಾಗಿಲ್ವೋ ಗೊತ್ತಿಲ್ಲ. 3 ದಿನ 4 ದಿನಕ್ಕೆ ಬಿಡ್ತಾರೆ. ಅಲ್ಲಿ ಬಿಂದಿಗೆಗಳು ಎತ್ಕೊಂಡು ಓಡಾಡಬೇಕು ಎಲ್ಲಿ ನೀರು ಬರ್ತೈತೋ ಅಂತ. ಹಾಂ, ಕೊಳಾಯಿ ನೀರಿಗೂ ತೊಂದರೆ, ಬೋರ್ವೆಲ್ ನೀರಿಗೂ ತೊಂದರೆ. ಏನು ಮಾಡ್ತಾರೆ ಲೇಡೀಸು ನೀರಿಲ್ದ ಹೋದರೆ? ರಾತ್ರಿ 5 ಗಂಟೆಗೆ ಹೋಗಿ ರಾತ್ರಿ 5 ಗಂಟೆ ಬಿಡ್ತಾನೆ, 4 ಗಂಟೆಗೆ ಬಿಡ್ತಾನೆ, 3 ಗಂಟೆಗೆ ಬಿಡ್ತಾನೆ. ನೈಟೆಲ್ಲ ನಿದ್ದೆನೇ ಇರೋಕ್ಕಿಲ್ಲ ನಮಗೆ. ಆ ನೀರು ಬರ್ತೈತೆ ಹಿಡಿಬೇಕು ಅಂತ. ಪಿನ್ಸನ್ ಗಾರ್ಡು. ಹಾಂ, ಹಾಂ, ಅಲ್ಲಿ ನೀರಿನ ಸಮಸ್ಯೆ ಇದೇ ಥರನೇ. ಮೊದಲು ಹರಿಸ್ತಾಯಿದ್ರು, ಇವಾಗ ಅವ್ರು ತೀರೋದ್ರಲ್ಲ, ಅವರು ತೀರೋದಾಗಿಂದ ನೀರಿನ ಸಮಸ್ಯೆನೇ. ಏನಾದರೂ ಪ್ರಾಬ್ಲಮ್ ಬಂದರೆ 3 ದಿನ 4 ದಿನ ಬಂದರೆ ಟ್ಯಾಂಕಿಯಿಂದ ತರಿಸ್ತಾರೆ, ಇಲ್ಲ ಅಂದರೆ ತರಿಸಲ್ಲ. ತಗೊತಾರೆ, ಒಂದು ಟ್ಯಾಂಕಿಗೆ ಇಷ್ಟು ಅಂತ ತಗೊತಾರೆ. ಅದು ಎಷ್ಟು ಅಂತ ಗೊತ್ತಾಗಲ್ಲ, ತಗೊತಾರೆ. ಹಂಗೆ ಸಮಸ್ಯೆ ಇದ್ದರೆ ಹೋದ ವರ್ಷಕ್ಕಿನ್ನ ಈ ವರ್ಷನೇ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್. ಬೆಂಗಳೂರು ಯಾವ್ದು ನೀರಿನ ಸಮಸ್ಯೆ ಏನಿಲ್ಲ, ನನಗೆ ಗೊತ್ತಿರೋಂಗೆ ರೈತರಿಗೆ ಸಮಸ್ಯೆ ಇದೆ ಸರ್, ಅದನ್ನು ಬಗೆಹರಿಸ್ಬೇಕಷ್ಟೇ. ಏನು ಹೇಳಿ, ಯಾವೆಲ್ಲ ಸುಳ್ಳು ಸರ್. ಬೆಂಗಳೂರವ್ರಿಗೆಲ್ಲ ಏನು ತೊಂದರೆ ಇಲ್ಲ. ಏನು ಹೇಳಿ, ಬೆಂಗಳೂರವ್ರಿಗೆ ಯಾವ ಸಮಸ್ಯೆನೂ ಇಲ್ಲ. ನೀರು ಕುಡಿತಾರೆ, ನೀರಿಲ್ಲ ಅಂದರೆ ಬಿಸ್ಲರಿ ನೀರು ಕುಡಿತಾರೆ. ಏನು ಹೇಳಿ, ಎಲ್ಲ ಚೆನ್ನಾಗಿರೋರು, ದುಡ್ಡಿರೋರು. ಏನು ಹೇಳಿ, ಕುಡಿಯೋಕ್ಕೆ ನೀರು ಬಿಟ್ಟಿಲ್ಲ ಅಂದರೆ ಬಿಸ್ಲರಿ ನೀರು ಕುಡಿತಾರೆ. ಆ ರೈತರ ಕಷ್ಟ ನೋಡ್ಬೇಕು ನೀವು ಫಸ್ಟ್ ಆಫ್ ಆಲ್. ಈಗ ಆಲ್ಮೋಸ್ಟ್ ಬೆಂಗಳೂರವರೆಲ್ಲ ದುಡ್ಡಿರೋರೇ ಅಲ್ವಾ? ಎಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಬೆಂಗಳೂರಿಂದ ಒಂದು 100 ಕಿಲೋಮೀಟ್ರ್ ಎಲ್ಲ ಇಂಪ್ರೂವ್ ಆಗಿದೆ. ಏನು ಹೇಳಿ, ಎಲ್ಲ ನೀರು ಸಮಸ್ಯೆ ಏನು ತೊಂದರೆ ಇಲ್ಲ. ಹಳ್ಳಿ ನೋಡ್ಬೇಕು ನೀವು, ಮೇಯ್ನ್ ರೈತರು ಕಷ್ಟ ನೋಡಬೇಕು. ರೈತರ ಕಷ್ಟ ಇದೆ. ಹಾಂ, ಅಲ್ಲಿರೋ ಕೌನ್ಸಿಲರ್ ನೀವು ಇದು ಮಾಡಬೇಕು ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ಅಲ್ವಾ? KRS ಅಲ್ಲಿ ನೀರೇ ಇಲ್ಲ. ಈಗೆಲ್ಲ ಬೆಳೆ ಈಗ ಉತ್ತಿದ್ದಾರೆ. ಆಲ್ರೆಡಿ ಕಬ್ಬಿಗೆ ಬೆಲ್ಲ ಒಣಗೋಯ್ತು ನಮ್ಮ ಮಂಡ್ಯದಲ್ಲಿ. ನೀರು ಪೂರ್ತಿ ಇಲ್ಲ, ಮಂಡ್ಯದಲ್ಲಿ ನೀರೇ ಇಲ್ಲ. ಹೇಳಿ, ನಾವು ಒಂದು ಲಾಸ್ಟ್ ಮಂತ್ ನಾವು ಊರಿಂದ ಬಂದಿದ್ದು, ಎಲ್ಲ ಕಬ್ಬು ಇಡೀ ನಮ್ಮ ಮಂಡ್ಯ ಜಿಲ್ಲೆ ಕಬ್ಬೆಲ್ಲ ಒಣಗೋಗ್ಬಿಟ್ಟಿದೆ. ನೀವು ಅದನ್ನು ಇದು ಮಾಡಬೇಕು. ಈ ಬೆಂಗಳೂರವ್ರಿಗೇನು IT ಕಂಪ್ನಿಗೆ ಹೋಗ್ತಾರೆ, ಬಿಸ್ಲರಿ ನೀರು ಕೊಡ್ತಾರೆ, ಕುಡಿತಾರೆ. ಏನು ಹೇಳಿ, ಬೆಂಗಳೂರವ್ರದ್ದು ಏನು ಸಮಸ್ಯೆ ಇಲ್ಲ ಸರ್. ನೀವು ಆಲ್ಮೋಸ್ಟ್ ಅಲ್ಲೂ ಹಳ್ಳಿಗಳ ಕಡೆ ಈ ರೈತರ ಬಗ್ಗೆ ಇದು ಮಾಡಿ. ಹಳ್ಳಿ ಬೆಂಗಳೂರವ್ರಿಗೆ ಏನೂ ಸಮಸ್ಯೆ ಇಲ್ಲ. ತೊಗೊತಾರೆ, ಒಂದು 20-30 ಸಾವಿರ 50 ಸಾವಿರ ಸಂಬಳ ತೊಗೊತಾರೆ, ಒಂದು 10 ರೂಪಾಯಿ ಕೊಟ್ಟು ಬಿಸ್ಲರಿ ನೀರು ಕುಡಿಯೋಲ್ಲ ಅಂತಾರ? ಯಾವ ಇಲ್ಲ ಸರ್. ಅಲ್ಲಿ ಆ ಕೌನ್ಸಿಲರ್ ಇರ್ತಾನೆ, ಅವನು ತಲೆ ಹಿಡ್ಕ ಅವನು ಎಲ್ಲ ತಿಂತಾ ಇರ್ತಾನೆ. ಅದನ್ನು ನೀವು ಫಾಲೋ ಮಾಡಬೇಕು ಅನ್ಕೊತೀನಿ ಸರ್ ನಾನು.
ದಿನ ಬಿಟ್ಟು ದಿನ ಬರುತ್ತೆ. ಅದು ಎಲ್ಲೂ ಸಾಲಲ್ಲ ನೀರುಗಳು. ಕಷ್ಟಪಡ್ತೀವಿ, ಟ್ಯಾಂಕರ್ಗಳು ಓಡಿಸ್ಕೊತೀವಿ. ಒಂದು ಟ್ಯಾಂಕರ್ ಓಡಿಸ್ಕೊತೀವಿ. ನನ್ನ 1200 ನನ್ನ ಮಗ ಕೊಡ್ತಾನೆ, ನಂಗೆ ಗೊತ್ತಿಲ್ಲ. ಈ ವರ್ಷ ಜಾಸ್ತಿ ಸಮಸ್ಯೆ ಆಗ್ತದೆ. ಅದೇ ಅದಕ್ಕೇನಾದರೂ ಮಾಡಿ ಸಾಲ್ವ್ ಮಾಡಬೇಕು. ಮಾಡಿದ್ದೀವಿ. ಏನಂತ ಹೇಳಿದ್ರು ಅಂದರೆ ಹೇಳ್ತೀವಮ್ಮ ಅವ್ರಿಗೆ ಅಂತ ಹೇಳಿದ್ರು, ಅಷ್ಟೇ. ನೀರು ಸರಿಯಾಗಿ ಬಿಡಲ್ಲ, ದಿನ ಬಿಟ್ಟರು ನೀರು ಸರಿಯಾಗಿ ಬಿಡಲ್ಲ. ಟ್ಯಾಂಕರ್ ಓಡಿಸ್ತಾನೆ ಇದ್ದೀವಿ, ವಾರಕ್ಕೊಂದು ಸಲನಾದರೂ ಓಡಿಸ್ಲೇಬೇಕು. ಅದರಿಂದ ನೀರು ತೊಂದರೆನೇ ನಮಗೆ. ಇಲ್ಲಿ ವಾರಲ್ಲಿ 3-4 ಸಲ ಹಾಕಿಸ್ತೀವಿ ಟ್ಯಾಂಕರು. ಬಾರ ಚಂದ. 1200 ವಾರದ 4 ಸಲ ಹಾಕಿಸ್ತೀವಿ ಸರ್. ನೀರು ಬಿಡೋದೇ ಕಮ್ಮಿ. ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, ಒಂದು ಸ್ವಲ್ಪ ಹೊತ್ತು ಬಿಡ್ತಾರೆ, ಹಂಗೆ ಆಫ್ ಮಾಡಿಬಿಡ್ತಾರೆ. ತಿರ್ಗಿ ಆಮೇಲೆ ಫೋನ್ ಮಾಡಿದ್ರೆ ಬಿಟ್ಟಿದ್ದೀನಮ್ಮ ಬಿಡ್ತೀನಿ ಅಂತಾರೆ. ಬಿಟ್ಟಾಗ ಸ್ವಲ್ಪ ಸಣ್ಣಗೆ ಬಿಡ್ತಾರೆ, ನೀರೇ ಬರೋಲ್ಲ ನಮಗೆ. ಮಾಡಿದ್ದೀವಿ. ಯಾವಾಗಾದ್ರೂ ಹೋದ ವರ್ಷ ಬಂದಿದ್ರು, ಇನ್ನೂ ಈ ವರ್ಷ ಬಂದಿಲ್ಲ. ಕೊಟ್ಟಿದ್ದೀವಿ ಲೆಟ್ರು, ಇನ್ನೂ ಬಂದಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.